ಅಜಯ್ ಮಾರ್ಕಂಡಯ್ಯ ಮಾರ್ಕ್. ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ. ತುಂಬ ದಿವಸದಿಂದ ವೆಯ್ಟ್ ಮಾಡ್ತಿದ್ದ ಮಾರ್ಕ್ ಸಿನಿಮಾದ ಟ್ರೈಲರ್ ಇವತ್ತು ರಿಲೀಸ್ ಆಯಿತು. ಎಲ್ಲರೂ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ರಿಲೀಸ್ ಆಗುತ್ತೆ ಅಂತ ಅನೌನ್ಸ್ ಆದಾಗಲಿಂದ ವೆಯ್ಟ್ ಮಾಡ್ತಾ ಇದ್ದೆ. ಯಾಕೆಂದರೆ ಈ ಹಿಂದೆ ಮ್ಯಾಕ್ಸ್ ಮಾಡಿದ್ದ ಮೋಡಿ ಅಷ್ಟಿತ್ತು. ಅದೇ ಹೈಪಲ್ಲಿ ಅದೇ ಹೋಪಲ್ಲಿ ಈ ಟ್ರೈಲರ್ನ ನೋಡಬೇಕಂತ ತುಂಬ ವೆಯ್ಟ್ ಮಾಡ್ತಾಯಿದ್ವಿ. ಕೊನೆಗೂ ಇವತ್ತು ರಿಲೀಸ್ ಆಯಿತು. ನಾನಂತೂ ನೋಡಿದೆ, ನೀವು ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮಾರ್ಕ್ ವಿಜಯ್ ಕಾರ್ತಿಕೇಯ ನಿರ್ದೇಶಿಸ್ತಿರೋ ಸಿನಿಮಾ ಮತ್ತು ನಮ್ಮ ಬಾಸ್ ಕಿಚ್ಚ ಸುದೀಪ್ ಬಾಸ್ ಆ್ಯಕ್ಟ್ ಮಾಡ್ತಿರೋ ಈ ಸಿನಿಮಾ. ಈ ಹಿಂದೆ ಇವರಿಬ್ಬರು ಕಾಂಬಿನೇಷನಲ್ಲಿ ಮ್ಯಾಕ್ಸ್ ಬಂದಿತ್ತು. ಅದು ಮಾಡಿರೋ ರೆಕಾರ್ಡು ಎಲ್ಲರಿಗೂ ಗೊತ್ತೇ ಇದೆ. ಅದೇ ಜೋಡಿ ಮತ್ತೆ ಒಂದಾಗಿ ಮಾರ್ಕ್ ಸಿನಿಮಾನ ಅನೌನ್ಸ್ ಮಾಡಿದಾಗ ತುಂಬ ಕ್ಯೂರಿಯಾಸಿಟಿ ಇತ್ತು ಅದ್ರ ಮೇಲೆ. ಮತ್ತೊಂದು ಬ್ಲಾಕ್ ಬಸ್ಟರ್ ಸಿನಿಮಾ ಸಿಗುತ್ತೆ ಅಂತ ಫ್ಯಾನ್ಸು, ಸಿನಿಪ್ರಿಯರು ಎಲ್ಲರೂ ಅದ್ರ ಮೇಲೆ ಹೋಗ್ಬಿಟ್ಟಿದ್ರು. ಅದ್ರ ತಕ್ಕಂತೆ ಅದರ ಟ್ರೈಲರ್ ಇವತ್ತು ರಿಲೀಸ್ ಆಯಿತು. ಏನು ಟ್ರೈಲರ್ ಅಂತೀರಾ, ಒಂದೊಂದು ಫ್ರೇಮು ನೆಕ್ಸ್ಟ್ ಲೆವೆಲಲ್ಲಿದೆ. ಮೇಕಿಂಗ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ವಿಜುವಲ್ಲು, BGM ಎಲ್ಲ ಕೂಡ ಮ್ಯಾಕ್ಸ್ಗಿಂತ ಒಂದು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಡೈರೆಕ್ಟರ್ ವಿಜಯ್ ಕಾರ್ತಿಕೇಯ ಅವರು ಒಂದೊಳ್ಳೆ ಕತೆ ತಗೊಂಡಿದ್ದಾರೆ ಅಂತ ಅನಿಸುತ್ತೆ. ಅದನ್ನು ಅಷ್ಟೇ ಚೆನ್ನಾಗಿ ಟ್ರೈಲರಲ್ಲಿ ತೋರಿಸಿದ್ದಾರೆ. ಟ್ರೈಲರು ತುಂಬ ಚೆನ್ನಾಗಿ ಕಟ್ ಮಾಡಿದ್ದಾರೆ. ಟ್ರೈಲರ್ ನೋಡ್ತಿದ್ರೆ ಸಿನಿಮಾ ಮೇಲೆ ಹೋಪ್ ಬರೋದಂತೂ ಗ್ಯಾರಂಟಿ, ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಇನ್ನು ನಮ್ಮ ಕಿಚ್ಚ ಬಾಸ್ ಬಗ್ಗೆ ಹೇಳುವಾಗೇ ಇಲ್ಲ. ಆ್ಯಕ್ಟಿಂಗಲ್ಲಿ ಸಿನಿಮಾನೇ ತಿಂದಾಕ್ಬಿಟ್ಟಿದ್ದಾರೆ ಅಂತಂದರೂ ತಪ್ಪಾಗಲ್ಲ, ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಮಾಸ್ ಆ್ಯಕ್ಷನ್ನು, ಡೈಲಾಗು, ಆ್ಯಟಿಟ್ಯೂಡು ಎಲ್ಲ ಕೂಡ ನೆಕ್ಸ್ಟ್ ಲೆವೆಲಲ್ಲಿದೆ. ಫ್ಯಾನ್ಸ್ಗಂತೂ ಫುಲ್ ಹಬ್ಬ ಅಂತಲೇ ಹೇಳ್ಬೋದು. ಇನ್ನು ಮ್ಯೂಸಿಕ್ ವಿಷಯಕ್ಕೆ ಬಂದರೆ ಅಜನೀಶ್ ಲೋಕನಾಥ್ ಅವರು ನೆಕ್ಸ್ಟ್ ಲೆವೆಲಲ್ಲಿ ಕೊಟ್ಟಿದ್ದಾರೆ. ಟ್ರೈಲರ್ ನೋಡ್ತಿದ್ರೆ ಗೊತ್ತಾಗುತ್ತೆ ಸಿನಿಮಾದಲ್ಲಿ ಯಾವ ಥರ ಕೊಟ್ಟಿದ್ದಾರೆ ಅಂತ. ಗೂಸ್ಬಂಪ್ಸ್ ಬರೋದಂತೂ ಪಕ್ಕ. ಇನ್ನು ಈ ಸಿನಿಮಾ ಇದೇ ತಿಂಗಳು 25 ಅಂದರೆ ಕ್ರಿಸ್ಮಸ್ಗೆ ರಿಲೀಸ್ ಆಗ್ತಾಯಿದೆ. ಎಲ್ಲರೂ ತುಂಬ ಆತುರತೆಯಿಂದ ಕಾಯ್ತಾರೋ ಈ ಸಿನಿಮಾಗೆ. ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ದಯವಿಟ್ಟು ನನ್ನ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ.